ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಚಳಿ ಅಂದರೆ ಚಳಿ, ಮಳೆ. ನಾನಿವತ್ತು ಸಾನಾಗೆ ಸ್ಕೂಲ್ಗೆ ಏನಾದರೂ ರಜಾ ಕೊಡ್ತಾರೋ ಏನೋ ಅಂದ್ಬಿಟ್ಟು ಆನ್ ದ ವೇ ಹೋಗ್ಬೇಕಾದ್ರೂ ಸಾನಾಗೆ ಚೆಕ್ ಮಾಡಮ್ಮ ಮೆಸೇಜ್ ಬಂದಿದೆಯಾ ಅಂತ ಕೇಳ್ತಾ ಇದ್ದೆ. ಮಳೆ ಅಲ್ವಾ, ರಜಾ ಕೊಡ್ಬೋದೇನೋ ಅಂತ ರಾತ್ರಿಯಿಂದನೂ ಝಡಿ ಮಳೆ. ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಬರ್ತಾನೆ ಇದೆ. ಅದಕ್ಕೆ ರಜಾ ಕೊಡ್ತಾರೇನೋ ಅಂದ್ಕೊಂಡೆ, ಕೊಟ್ಟಿಲ್ಲ. ಆಮೇಲೆ ಆನ್ ದ ವೇ ಸ್ಕೂಲ್ ಬಸ್ಗಳು ಪಾಸ್ ಆಗೋದು ನೋಡಿದೆ. ಸೊ ಅವಾಗ ಅನ್ನಿಸ್ತು, ಸರಿ ಬಿಡು, ಕೊಟ್ಟಿಲ್ಲ, ಹೋಗೋಣ ಅಂತ. ಇವತ್ತೇನಾದರೂ ಸಾನುಗೆ ಡ್ರಾಯಿಂಗ್ ಒಲಿಂಪಿಯಾಡ್ ಇದೆ. ಆ ಡ್ರಾಯಿಂಗ್ ಒಲಿಂಪಿಯಾಡ್ ಇಲ್ಲ ಅಂದಿದ್ದರೆ ಕಳಿಸ್ತಾ ಇರಲಿಲ್ಲ ನಾನು. ಮಳೆ ಬರ್ತಿದೆ. ಆ್ಯಂಡ್ ರಾಜೇಶ್ ಕೂಡ ಇವತ್ತು ಆಫೀಸ್ಗೆ ಬೇಗ ಹೊರಟ್ರು. ನಾವು ಹೊರಡೋದಕ್ಕಿಂತ ಮುಂಚೆನೇ ಅವ್ರು ಹೊರಟ್ರು. ನಾನೇ ಕರ್ಕೊಂಡು ಹೋಗ್ಬೇಕು, ನಾನೇ ಕರ್ಕೊಂಡು ಬರ್ಬೇಕು. ಮಳೆ, ಚಳಿ, ಟ್ರಾಫಿಕ್. ಏನು ಟ್ರಾಫಿಕ್ ಸ್ನೇಹಿತರೆ ಬೆಳಿಗ್ಗೆ ಹೊತ್ತು. ಮೈ ಗಾಡ್. ಸರಿ, ಇನ್ನೇನು ಮಾಡ್ತೀರಾ, ಎಕ್ಸಾಮ್ ಇದೆಯಲ್ಲ, ಹೋಗಲೇಬೇಕು ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ. ಸೊ ಟೈಮ್ ಈಗ 9:30, 8:30ಗೆಲ್ಲ ಮನೆಗೆ ಬಂದೆ. ಮನೆಗೆ ಬಂದು ಚಳಿ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಒದ್ದೆ ಆಗಿದ್ದೆ. ಡ್ರೆಸ್ ಚೇಂಜ್ ಮಾಡಿ ಬ್ಲ್ಯಾಂಕೆಟ್ ಹೊತ್ಕೊಂಡು ಕೂತ್ಕೊಂಡಿದ್ದೆ. ಮಲ್ಕೋಬಾರ್ದು ಮಲ್ಕೊಂಡ್ರೆ ಕೆಲ್ಸಗಳಾಗೋದಿಲ್ಲ ನಂದು ಇವತ್ತು ಅಂತ ಹೇಳಿಬಿಟ್ಟು ಸರಿ ಎದ್ದೆ. 9:30 ಆಗ್ತಾಯಿದೆ. ಸರಿ, ಕೆಲಸ ಶುರು ಮಾಡೋಣ. ಅಟ್ಲೀಸ್ಟ್ ಸ್ವಲ್ಪ ಬೆವ್ತಾಗ ಸ್ವಲ್ಪ ಮೈಯೆಲ್ಲ ಬೆಚ್ಚಗನ್ಸುತ್ತೆ. ಅವಾಗ ಬೇಗ ಬೇಗ ಕೆಲಸ ಮಾಡ್ಬೋದು. ಮೂಡ್ ಆಫ್ ಆಗಿದೆ. ಸ್ವಲ್ಪ ರಿಫ್ರೆಶ್ ಫೀಲ್ ಮಾಡೋಣ. ಸ್ವಲ್ಪ ಏರೋಬಿಕ್ಸು, ಝೂಂಬಾನೋ, ಡ್ಯಾನ್ಸು ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಟಿ ವಿ ಹಾಕಿದ್ರೆ ಟಿವಿಯಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಬರ್ತಾ ಇದೆ. ಅದಕ್ಕೆ ಹೋಗ್ಬಿಟ್ಟು ಈಗ ಇಂಟರ್ನೆಟ್ ಚೆಕ್ ಮಾಡ್ಕೊಂಡು ಬಂದು ಮತ್ತೊಂದು ಸಾರಿ ಆನ್ ಮಾಡಿದ್ದೀನಿ. ಅಯ್ಯೋ ಬರಲಿಯಪ್ಪ, ಬರಲಿಲ್ಲ ಅಂದರೆ ನನಗೆ ಇವತ್ತು ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡಬೇಕು, ಮುಗಿಸ್ಬೇಕು ಅಂತ ಆಸೆ, ಆದರೆ ಮಾಡೋದಕ್ಕೆ ಮೂಡಿಲ್ಲ. ಸೊ ಬೆಂಗಳೂರಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಬೆಳಿಗ್ಗೆ ಹೊತ್ತು ಹೇಳೋಕ್ಕೆ ಮನಸ್ಸಾಗಲ್ಲ. ಎದ್ದು ಬಂದು ನಾನು ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಬಂದ್ಬಿಟ್ಟು ಯಾಕೋ ಹೇಳೋಕ್ಕಾಗ್ತಿಲ್ವೇನೋ, ಇಡ್ಲಿ ತಂದ್ಕೊಡ್ಲಾ ಹೋಗಲಿ ಅಂದರು. ಅಯ್ಯೋ ಈ ಚಳಿ ಇರುತ್ತೆ, ಇನ್ನೂ ಒಂದು ವಾರನೂ ತರೋಕ್ಕಾಗತ್ತಾ ಹೊರಗಡೆದು? ಅಯ್ಯೋ ಇದಕ್ಕೇನಾಯಿತು, ನೆಟ್ವರ್ಕ್ ಇಶ್ಯೂ ಆಗ್ತಾಯಿದೆ. ಸೊ ರಾಜೇಶು ಇಲ್ಲ. ಅವ್ರು ಇದ್ದಿದ್ರೆ ಫೋನ್ ಮಾಡಿ ಅಟ್ಲೀಸ್ಟ್ ಬರೋಕ್ಕೆ ಹೇಳಿರೋರು. ಮಳೆಯಿಂದಾಗಿ ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಓಕೆ ಸ್ನೇಹಿತರೆ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೀಗೆ ಶುರು ಆಗ್ತಾ ಇದೆ. ಹೇಗೆ ಎಂಡ್ ಆಗುತ್ತೋ, ಹೇಗೆಲ್ಲ ಹೋಗುತ್ತೋ ನೋಡೋಣ ಬನ್ನಿ. ಸ್ನೇಹಿತರೆ ಎಲ್ಲ ಆಯಿತು. ಕೆಲಸ, ಸ್ನಾನ, ಪೂಜೆ, ತಿಂಡಿ. ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ಳಿ. ಅಡುಗೆಗೆ ಏನು ತರಕಾರಿ ಇದೆ ಅಂತ ನೋಡ್ತಾ ಇದ್ದೀನಿ. ಏನಿದೆ ಇವತ್ತಲ್ಲ ನೆನ್ನೆ ರಾಜೇಶ್ ಹೋಗಬೇಕಿತ್ತು ತರಕಾರಿ ತೊಗೊಂಡು ಬರೋದಕ್ಕೆ. ಅವ್ರು ಬಂದಿದ್ದೇನೆ ಲೇಟ್. ಸೊ ಸ್ಯಾಟರ್ಡೇ ವ್ಲಾಗ್ ನೋಡಿದ್ರೆ ನೀವು ಗೊತ್ತಿರತ್ತೆ. ರಾಜೇಶ್ ಅವರು ಕ್ರಿಕೆಟ್ ಟೂರ್ನಮೆಂಟ್ ಆಡೋದಕ್ಕೆ ಅಂದ್ಬಿಟ್ಟು ಸ್ಯಾಟರ್ಡೇ ಹೋಗಿದ್ರು. ಸೊ ಸ್ಯಾಟರ್ಡೇ ಸಂಡೇ ಫೈನಲ್ ತನಕ ಹೋಗಿದ್ರು. ಸೊ ಫೈನಲಲ್ಲಿ ಏನಾಯಿತು, ಕ್ರಿಕೆಟಲ್ಲಿ ವಿನ್ ಆಗಿದ್ದಾರೆ. ಅವರ ಟೀಮ್ ವಿನ್ ಆಗಿದೆ. ಓಕೆ ಸ್ನೇಹಿತರೆ, ಅಡುಗೆಗೆ ಸುಮಾರು ಎಲ್ಲ ಸ್ವಲ್ಪನೇ ಸಿಕ್ತು. 2 ಬೀಟ್ರೂಟು, 2 ಬದನೆಕಾಯಿ, ಸ್ವಲ್ಪ ಬೆಂಡೆಕಾಯಿ. ಅದಕ್ಕೆ ಈಗ ಇದು ಮಾಡೋಣ ಅಂತ ಸಂಡಿಗೆ. ನಾನು ಒಂದ್ಸರಿ ತೋರಿಸಿದೆ ನೋಡಿ, ಇದನ್ನು ಹೇಗೆ ಮಾಡ್ತಾರೆ ಅಂತಲೂ ಹೇಳಿದ್ದೆ. ಇದು ಗೊಜ್ಜು ಸ್ವಲ್ಪ ಮಾಡಿದಾಗ ಅನ್ನ ಜೊತೆನೂ ತಿನ್ಬೋದು. ಇವತ್ತು ಮಧ್ಯಾಹ್ನಕ್ಕೆ ನಾನು ಮತ್ತು ಸಾನು ಇಬ್ಬರೇನೆ. ರಾಜೇಶ್ ಇಲ್ಲ, ಅವರು ಆಫೀಸ್ಗೆ ಹೋಗಿದ್ದಾರಲ್ಲ. ಇವತ್ತು ಅವ್ರ ಆಫೀಸಲ್ಲಿ ಪೂಜೆ ಇದೆ ಅಂತ ಹೋಗಿರೋದು. ಅಲ್ಲೇ ಊಟನೂ ಇರುತ್ತೆ, ಹಬ್ಬದ ಊಟ. ಬರೀ ಬೇರೆ ಟೈಮಲ್ಲಿ ಹೋದ್ರೂ ಕೂಡ ಊಟ ಇರುತ್ತೆ ಅವ್ರಿಗೆ. ಬಟ್ ಚಪಾತಿನೋ ರೈಸೋ ಏನೋ ಅಂತಿರುತ್ತೆ. ಇವತ್ತು ಫುಲ್ ವೆರೈಟಿ ಹಬ್ಬದ ಊಟ ಅಂತೆ. ಕೂತ್ಕೊಂಡು ಮದುವೆ ಮನೆಗಳಲ್ಲಿ ಬಡಿಸ್ತಾರಲ್ಲ ಆ ಥರ ಬಡಿಸ್ತಾರಂತೆ. ಅದಕ್ಕೆ ಮಧ್ಯಾಹ್ನಕ್ಕೆ ಏನು ಬರೋದಿಲ್ಲ ಅವರು. ನಮ್ಮಿಬ್ಬರಿಗಿದು ಜಾಸ್ತಿ ಆಗುತ್ತೆ. ಬಟ್ ಮಿಕ್ಕಿದ್ರೆ ಸ್ವಲ್ಪ ರಾತ್ರಿಗೆ ಮಿಗತ್ತೆ. ಅದ್ರ ಜೊತೆ ಸ್ವಲ್ಪ ಬೆಂಡೆಕಾಯಿ ಮಾಡಿದ್ರೆ ಸರಿ ಹೋಗುತ್ತೆ. ಇದೀಗ ಅಡುಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಳೆ ಇದೆ. ಬೆಳಗ್ಗೆ ತುಂಬ ಚಳಿ ಇತ್ತು, ಇವಾಗ ಸ್ವಲ್ಪ ಚಳಿ ಇಲ್ಲ. ಏನು ಗಾಳಿ ಅಂತೀರಾ,
ತೆಂಗಿನಕಾಯಿ ಮರದ್ದು ಗರಿಗಳೂ ಅಲ್ಲಾಡ್ತಾ ಇರುತ್ತೆ, ಅಷ್ಟು ಗಾಳಿ ಇರುತ್ತೆ. ಇವತ್ತು ಅಷ್ಟೊಂದೇನು ಇಲ್ಲ. ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಆದರೆ ಚಳಿ ಮಳೆ ಇವತ್ತೂ ನಿಲ್ಲಲ್ಲ, ನಾಳೆನೂ ಹೀಗೆ ಇರುತ್ತೆ. ನಾಳೆ ನೋಡಿಬಿಟ್ಟು ಮಾಡೋಣ ಒಗೆಯೋಣ ಅಂದ್ಬಿಟ್ಟು ಒಗ್ದಿಲ್ಲ. ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಇರೋದನ್ನು ಹ್ಯಾಂಡ್ ವಾಶ್ ಮಾಡಿಕೊಂಡೆ. ಸ್ನೇಹಿತರೆ, ಸಖತ್ತು ಮಳೆ. ಇವಾಗ ಒಂದು 10 ನಿಮಿಷ ಲೇಟಾಗಿ ಹೊಡ್ತಾ ಇದ್ದೀನಿ. ನಿಂತಿದೆ, ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. 1:45ಕ್ಕೆ ಶುರು ಆಯಿತು ನೋಡಿ. ಅಯ್ಯೋ ಏನಪ್ಪ ಇದು, ಆಟೋಲ್ಲಿ ಹೋಗ್ಲಾ ಕ್ಯಾಬಲ್ಲಿ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಸದ್ಯಕ್ಕೀಗ ನಿಂತಿದೆ. ಬರೋ ತನಕ, ನಾನು ವಾಪಸ್ ಬರೋ ತನಕ ಮಳೆ ಶುರು ಆಗಲಿಲ್ಲ ಅಂದರೆ ಒಳ್ಳೇದು ನನಗೆ. ಈಗ ಸ್ನೇಹಿತರೆ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಏರ್ ಫ್ರೈಯರ್ ತೊಗೊಳ್ತಾ ಇದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡಬೇಕಲ್ಲ ಸಂಜೆಗೆ, ಅದು ನಾವು ಹುರಿಬೇಕಲ್ವಾ. ಹುರಿದಾಗ ಟೈಮು ಎಕ್ಸ್ಟ್ರಾ ತೊಗೊಳುತ್ತೆ. ತುಂಬ ದಪ್ಪ ಉರಿ ಮಾಡ್ಕೊಂಡು ಇಡೋಕ್ಕಾಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಅದು ಹುರಿಬೇಕಾದ್ರೆ ಎಷ್ಟು ಘಾಟ್ ಥರ ಆಗುತ್ತೆ ಅಲ್ವಾ, ಮನೆ ಫುಲ್ಲು ತುಂಬ್ಕೊಂಡಿರುತ್ತೆ ಅದ್ರ ಹೊಗೆ. ಮತ್ತು ಆ ಪಾತ್ರೆ ಕೂಡ ಇದ್ರದ್ದು ಸ್ಲೈಮಿ ಎಲ್ಲ ಅಂಟ್ಕೊಂಡು ಕಪ್ಪಗಾಗ್ಬಿಟ್ಟಿರುತ್ತೆ. ಸೊ ಅದನ್ನು ಉಜ್ಜಬೇಕು. ಅದಕ್ಕೆ ಯಾಕೆ ಏರ್ ಫ್ರೈಯರ್ ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಬೆಂಡೆಕಾಯನ್ನು ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುರಿತಾ ಇಲ್ಲ, ಗೊಜ್ಜು ಮಾಡಬೇಕು. ಅದ್ರ ಮುಂಚೆ ಹುರ್ಕೊಳ್ತೀವಲ್ವ, ಅದ್ರ ಬದಲು ಏರ್ ಫ್ರೈಯರಲ್ಲಿ ಇಡ್ತಾ ಇದ್ದೀನಿ. ಸೊ ಏರ್ ಫ್ರೈಯರಲ್ಲಿ ನಾನು 180 ಡಿಗ್ರಿಯಲ್ಲಿ ಇಟ್ಟಿದ್ದೀನಿ ಫಾರ್ 10-12 ಮಿನಿಟ್ಸ್. ಅದೇನಾದರೂ ಆಗಿಲ್ಲ ಅಂದರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಜಾಸ್ತಿ ಮಾಡಿಬಿಟ್ರೆ ಫಸ್ಟ್ ಟೈಮ್ ಅಲ್ವಾ, ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳಿಬಿಟ್ಟು 180 ಡಿಗ್ರಿಗೆ ಸೆಟ್ ಮಾಡ್ತಾ ಇದ್ದೀನಿ. 10 ಮಿನಿಟ್ಸ್ ಆದಮೇಲೆ ಅದು ಬೀಪ್ ಆಗುತ್ತೆ, ಆವಾಗ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಅದ್ರ ಮಧ್ಯ ಕೂಡ ನಾವು ತೆಗೆದು ನೋಡ್ಬೋದು. ನಾನು 8 ಮಿನಿಟ್ಸ್ಗೆ ತೆಗೆದು ನೋಡಿದ್ದೆ, ಏನಾದರೂ ಕಪ್ ಆಗ್ಬಿಟ್ಟಿದೆಯಾ ಅಂತ ಹೇಳಿಬಿಟ್ಟು. ಬಟ್ ಇಲ್ಲ, ಚೆನ್ನಾಗಾಗಿತ್ತು ನೋಡಿ. ಸ್ವಲ್ಪನೂ ಆ ಸ್ಲೈಮಿ ಇಲ್ಲ, ಅಂಟು ಥರ ಬರುತ್ತಲ್ವ ಲೋಪ್ಲೆ, ಅದು ಆಗಿಲ್ಲ. ನೀಟಾಗಿ ಡ್ರೈ ಆಗಿದೆ. ಒಂದೊಂದು ಸಣ್ಣ ಆಗಿರೋದು ಒಂಥರ ಫ್ರೈ ಆಗಿರೋ ಥರ ಕೂಡ ಆಗಿದೆ. ಸೊ ದಿಸ್ ವರ್ಕ್ಸ್. ಸೊ ಇದು ಅಗಾರೋದು ಏರ್ ಫ್ರೈಯರ್. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಇದರಲ್ಲಿ ನಾವು ಎಣ್ಣೆಯಲ್ಲಿ ಹಾಕಿ ಕರಿಯುವಂಥ ಪದಾರ್ಥಗಳನ್ನ ಕೂಡ ಏರ್ ಫ್ರೈ ಮಾಡ್ಕೊಳ್ಬೋದು. ನಾನು ಈ ರೀತಿಯಲ್ಲಿ ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ. ಕೇಕ್ ಕೂಡ ಮಾಡ್ಬೋದು, ಪಿಜ್ಜಾನು ಮಾಡ್ಬೋದು. ನಾನು ಬೆಂಡೆಕಾಯಿನ ಫ್ರೈಯರಲ್ಲಿ ಇಟ್ಬಿಟ್ಟು ಆ 10 ಮಿನಿಟ್ಸು ಇಲ್ಲೇ ಇದ್ದೆ. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನಾನು, ಏನಾದರೂ ಇಟ್ ಮೇ ಗೋ ರಾಂಗ್ ಅಂತ ಹೇಳಿಬಿಟ್ಟು ಆ ಟೈಮ್ನ ನಾನು ನಾಳೆ ತಿಂಡಿಗೆ ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ವಾಂಗಿಬಾತ್ ಮಾಡ್ತೀವಲ್ವ, ಅದೇ ಪೌಡರ್ನ ಯೂಸ್ ಮಾಡಿಕೊಂಡು ಅದೇ ವೇಯಲ್ಲಿ ಬದನೆಕಾಯಿ ಬದಲು ಕ್ಯಾಪ್ಸಿಕಮ್ ಹಾಕೋದು. ಸೊ ನಾನು ಒಂದ್ಸಾರಿ ಇದನ್ನು ಮಾಡ್ತೀನಿ, ಒಂದ್ಸಾರಿ ವಾಂಗಿಬಾತ್ ಮಾಡ್ತೀನಿ. ಎರಡರದ್ದು ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ. ಬದನೆಕಾಯಿ ಆ್ಯಡ್ ಮಾಡಿದಾಗ ಒಂಚೂರು ಚೇಂಜ್ ಇರುತ್ತೆ, ತುಂಬ ಗೊತ್ತಾಗೋದಿಲ್ಲ. ಯಾರಿಗಾದ್ರೂ ಫಸ್ಟ್ ಟೈಮ್ ನಾವು ವಾಂಗಿಬಾತ್ ಅಂದ್ಬಿಟ್ಟು ಕೊಟ್ಟರು ಕೂಡ ಅದನ್ನು ನಂಬಬಹುದು, ಆ ಥರ ಇರುತ್ತೆ. ಬಟ್ ನಮಗೆ ಅದು ಗೊತ್ತಾಗುತ್ತೆ ಹಾಕಿರೋದು ಕ್ಯಾಪ್ಸಿಕಮ್ಮ ವಾಂಗಿಬಾತ ಅಂತ. ಎರಡೂ ಡೆಲಿಷಿಯಸ್ ಆಗಿರುತ್ತೆ. ಸೊ ಅದಕ್ಕೆ ನಾಳೆ ತಿಂಡಿಗೆ ಇವತ್ತು ಗೊಜ್ಜು ಮಾಡಿ ಇಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡಿ ಇಟ್ಟಿದ್ದೀನಿ, ಪೌಡರ್ ಇದೆ. ಸೊ ಅದಕ್ಕೆ ಜಸ್ಟ್ ಇವತ್ತು ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಹುಳಿ ಹಾಕಿ ಬೇಯಿಸ್ಕೊಂಡು ಪೌಡರ್ನ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ. ನಾಳೆ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಚಳಿಗೆ ನನಗೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ರಾಜೇಶ್ ಅವ್ರಿನ ಬಂದಿಲ್ಲ, ಇವಾಗ ತಾನೇ ಕಾಲ್ ಮಾಡಿದ್ರು ಸ್ವಲ್ಪ ಲೇಟ್ ಬರ್ತೀನಿ ಅಂತ. ಅವ್ರು ಬಂದರೆ ಏನ್ಬಿಟ್ಟು ಬಂದ್ರು ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ. ನಂದೇಳಿ ಚಳಿ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಸ್ವೆಟರ್ ಹಾಕಿದೆ. ನಮ್ಮ ಸಾನು ಚಳಿ ಆಗ್ತಾ ಇದೆಯಮ್ಮಮ್ಮ ಅಂತ ನಾನು ಕೇಳ್ತಾ ಇದ್ದೆ, ನಾನು ಸ್ವೆಟರ್ ಹಾಕ್ತಾ ಇದ್ದೆ. ಆಮೇಲೆ ಸಾಕ್ಸ್ ಹಾಕಿದ್ದೀನಿ ನೋಡಿ. ಕೂತ್ಕೊಂಡಿದ್ರೆ ಚಳಿ ಆಗ್ತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಜಾಸ್ತಿನೇ ಚಳಿ ಆಗೋಯ್ತು. ಈಗ ಗ್ಲೌಸ್ ಒಂದು ಬಾಕಿ ಇದೆ ನೋಡಿ, ಗ್ಲೌಸ್ ಹಾಕೋಬೇಕು. ಗ್ಲೌಸ್ ಹಾಕೊಂಡ್ರೆ ಕೆಲಸ ಏನು ಮಾಡೋಕ್ಕಾಗುತ್ತೆ. ಪಾತ್ರೆ ತಿಂದಿದ್ದು ತಕ್ಷಣನೇ ತೊಳೆದ್ಬಿಟ್ಟು ಹೊರಗಡೆ ಸಿಂಕ್ ಮಾಡಿಸಿದೀವಲ್ಲ, ಅಲ್ಲಿ ಇಡ್ತೀವಿ. ಇವತ್ತು ನಾನು ಇಡಕ್ಕೆ ಹೋಗಿಲ್ಲ, ಎಲ್ಲಾನು ಇಲ್ಲೇ ಇಟ್ಟಿದ್ದೀನಿ. ಏನು ಮಾಡಿದ್ರೆ ಚಳಿ ಹೋಗುತ್ತೆ ಗೊತ್ತಾಗ್ತಿಲ್ವಲ್ಲ. ಕರೆಕ್ಟ್, ಶಕ್ತಿ ಆಗುತ್ತೆ, ಬೆವರು ಬರುತ್ತೆ, ವರ್ಕೌಟ್ ಮಾಡು. ಕಾಲು ಮತ್ತೆ ಬ್ಯಾಕ್ ಪೇನ್ ಆಗುತ್ತಲ್ವಾ ಸ್ಟಾರ್ಟಿಂಗಲ್ಲಿ, ಆ ಥರ ಅನ್ನಿಸ್ತಾ ಇದೆ. ನಾನು ಯಾಕೆ ಅಂದ್ಕೊಂಡೆ. ಆಮೇಲೆ ನೆನಪಾಯ್ತು, ಇವತ್ತು ಬೆಳಿಗ್ಗೆ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಯಾವತ್ತೂ ಇಲ್ಲದೆ ಇವತ್ತು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅಂತ ಹೇಳಿಬಿಟ್ಟು ಇವಳಿಗೋ ಒಂದು ನೆಪ ಬೇಕು ಅಷ್ಟೇ, ಓದೋದು ಬರೆಯೋದನ್ನು ಬಿಟ್ಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ.
ಹಂಗೇನಿಲ್ಲ ಬರೀತದೆ ನಾನು ಮಾಡು ಮತ್ತೆ 4 ಕ್ವಶನ್ಸ್ ಮಾಡಿದ್ದೀವಿ ಇವತ್ತು ಕಾಟನ್ನು ಅಲ್ಲ ನಾನು ನೈಲಾನ್ದು ಆದರೂ ಚಳಿ ಆಗ್ತಿರುತ್ತೆ. ಇಷ್ಟು ದಿನದಲ್ಲಿ ನೋಡಿ ಸ್ನೇಹಿತರೆ, ಇವತ್ತೇ ನಾನು ಸ್ವೆಟರ್ ಹಾಕೊಂಡು ಮನೇಲಿ ಕುತ್ಕೊಂಡಿರೋದು. ಇಲ್ಲಾಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರನೇ ಹಾಕ್ತಾ ಇದ್ದಿದ್ದು, ಮನೇಲಿ ಹಾಕ್ತಾ ಇರಲಿಲ್ಲ. ಏನು ಮಾಡಲಿ, ಊಟ ಮಾಡಿದ ತಕ್ಷಣವೇ ಏನಾದರೂ ಸ್ಪೈಸಿ ತಿನ್ಬೇಕು ಅನ್ನಿಸ್ತಾ ಇತ್ತು. ಬೇಡ, ಇವಾಗ ತಾನೇ ಊಟ ಮಾಡಿದ್ದೀನಿ, ಅಡುಗೆ ಮನೆಗೆ ಹೋಗಬೇಕು, ಕೆಲಸ ಕರೀತಾ ಇದೆ. ನಾಳೆ ತಿಂಡಿಗೆ ನಾನು ಆಗಲೇ ಕಟ್ ಮಾಡಿದೆ ಅಲ್ವಾ, ಅದನ್ನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ಅದನ್ನು ಮಾಡಬೇಕು. ರಾತ್ರಿ ಅಡುಗೆ ಪ್ರಿಪ್ರೇಷನ್ ಮಾಡಬೇಕು. ಅದು ನಮ್ಮ ಸಾನುಗೆ ಬರ್ತ್ಡೇ ಡ್ರೆಸ್ ಪ್ಲ್ಯಾನ್ ಮಾಡಬೇಕು. ಇಷ್ಟಿನ ತಗೋ, ಸಖತ್ತು ವೆದರ್ ಚೇಂಜ್ ಆಗಿದೆ, ಏನಾಗುತ್ತೋ ಏನೋ. ನನಗೆ ಭಯ ನಿಮಗೆಲ್ಲ ಹುಷಾರು ತಪ್ಪಿಬಿಡುತ್ತೋ ಅಂತ. ಅಯ್ಯೋ, ಇವಾಗ ಹುಷಾರು ತಪ್ಪಿದ್ರೆ ನನಗೆ ಜ್ವರ ಬಂದಂಗಾಗುತ್ತೆ. ನೋಡಿ ನೋಡಿ ನನಗೆ ತಡ್ಕೊಳಕ್ಕಾಗೋದಿಲ್ಲ, ಬೇಜಾರಾಗ್ತಿರುತ್ತೆ, ಆದ್ರೇನು ಮಾಡೋಕ್ಕಾಗ್ತಾ ಇರಲ್ಲ. ಅದಕ್ಕೆ ನನ್ನ ಹತ್ರ ಬಂದಿರುತ್ತೆ. ಕಾಲುಗಳು ನೋವ್ತಾ ಇದೆ ಸ್ನೇಹಿತರೆ, ಇವತ್ತು ಒಂದೇ ಸಾರಿ ಜಾಸ್ತಿ ಮಾಡಿದಕ್ಕೆ. ಇವಾಗ ಚಳಿ ಆಯ್ತಾ ಹುಡುಗಿ? ನಾನು ಸಾಕ್ಸ್ ಹಾಕ್ತಾ ಇದ್ದೀನಿ, ಸ್ವೆಟರ್ ಹಾಕ್ತಾ ಇದ್ದೀನಿ. ಮಮ್ಮ ನಿನ್ಗೆ ಚಳಿ ಆಗ್ತಿದ್ಯಾ ಮಮ್ಮ ಅಂದ್ಲು. ಇವಾಗ ಅಂತ ಇದ್ದಾಳೆ ನೋಡಿ, ಸ್ವೆಟರ್ ಹಾಕೊಂಡು ಕೂತಿಯಾಳ ಅವಳು. ಇವಾಗ ಅಂತೀಯಾಳೆ ನಾನು ಉದ್ದ ಪ್ಯಾಂಟ್ ಹಾಕ್ತೀನಿ ಅಂತ. ಹೋಗಿ ಹಾಕೋಗು. 3 children die after toy bomb explodes in Pakistan. ಪಾಕಿಸ್ತಾನಲ್ಲೇ ಬಾಂಬ್ ಹಾಕೊಳ್ಳೋರಿದ್ದಾರಾ? ಆಗಲೇ ಬೆಂಡೆಕಾಯಿನ ಫ್ರೈ ಮಾಡಿ ಇಟ್ಟಿದ್ದೆ ಅಷ್ಟೇ, ಗೊಜ್ಜು ಮಾಡಿರಲಿಲ್ಲ, ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಈಗ ಫೈನಲಿ ಬಂದಿದ್ದೀನಿ. ಚಳಿ ಅಂತೂ ಕಡಿಮೆ ಆಗ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಸ್ಟವ್ ಕಡೆ ನಿಂತಾಗ ಸ್ವಲ್ಪ ಹೀಟ್ಗೆ ಕಡಿಮೆ ಆಗ್ಬೋದು, ಕೈ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈಗ ಗೊಜ್ಜು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಹೇಗೆ ಮಾಡ್ತೀವಿ, ನಾನು ಈರುಳ್ಳಿ, ಟೊಮ್ಯಾಟೊ, ಕರಿಬೇವು ಸ್ವಲ್ಪ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸಾಟೆ ಮಾಡಿ, ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ಖಾರದ ಪುಡಿ ಹಾಕಿ ಗೊಜ್ಜು ರೀತಿಯಲ್ಲಿ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಸೇರಿಸ್ಬಿಟ್ಟು, ನಿಮಗೆ ಗೊಜ್ಜು ಇಷ್ಟ ಇಲ್ಲ ಅಂದರೆ ಹಾಗೆಯೇ ಸ್ವಲ್ಪ ಡ್ರೈ ಥರ ಅದನ್ನೆಲ್ಲ ಸೇರಿಸ್ಬಿಟ್ಟು ನೀರು ಸೇರಿಸ್ದ ಹಾಗೆ ಒಂಚೂರು ಚಿಮ್ಕಿಸ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ರೆ, ನಾವು ಹೇಗಿದ್ರೂ ಬೆಂಡೆಕಾಯಿ ಫ್ರೈ ಮಾಡಿರ್ತೀವಿ, ಕುಕ್ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಮಸಾಲೆ ಹಿಡಿಬೇಕು ಅಂದ್ಬಿಟ್ಟು ಒಂದು ಚೂರು ನೀರು ಚಿಮ್ಕಿಸ್ಬಿಟ್ಟು ಬಿಟ್ಟರೆ ಒಂಥರ ಅದು ಕೂಡ ಡ್ರೈ ಥರ ಆಗುತ್ತೆ. ನಾನು ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ಚಪಾತಿ ಹಿಟ್ಟು ಕೂಡ ಕಲಿಸ್ಬೇಕು. ಇದನ್ನು ಬೇಯಕ್ಕೆ ಇಟ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಡ್ತೀನಿ.
ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ಏನು, ಎಲ್ಲಿದು, ಇದು ಏನು ನಡೀತಾ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದಲ್ವಾ. ಇವತ್ತು ಹೇಳಿದೆ ಅಲ್ವಾ, ರಾಜೇಶ್ ಬೇಗನೆ ಹೊರಟ್ರು, ಪೂಜೆ ಇದೆ ಅಂತ ಹೇಳ್ಬಿಟ್ಟು ಆಫೀಸಲ್ಲಿ. ಇದು ಅವರ ಕಾರ್ಪೊರೇಟ್ ಆಫೀಸ್, ನ್ಯೂಲಿ ರಿನೋವೇಟೆಡ್, ಹಾಗಾಗಿ ಪೂಜೆ ಇಟ್ಟಿದ್ರಂತೆ. ನನಗಿದೆಲ್ಲ ನೋಡ್ತಾ ಇದ್ರೆ ಇವರು ಪೂಜೆ ಮಾಡಕ್ಕೆ ಕರೆದಿದ್ರಾ ಅಥವಾ ಪಾರ್ಟಿ ಮಾಡಕ್ಕೆ ಕರೆದಿದ್ರಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ. ನನಗೆ ಇದನ್ನ ನೋಡ್ತಾ ಇದ್ರೇ ನನಗೆ ಇಲ್ಲಿ ಕುಣಿಬೇಕು ಅನ್ನಿಸ್ತಾ ಇತ್ತು. ಅಷ್ಟೊಂದು ಎಂಜಾಯ್ ಮಾಡಿ ಬಂದಿದ್ದಾರೆ. ಸೊ ಅದ್ರ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನೋಡಿ. ಹಾಗೆ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.